ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಜಪಾನಲ್ಲಿ ಇವತ್ತು ನಮ್ಮದು ಡೇ 14. ನಾವು ಇವಾಗ ನಮ್ಮ ಹೋಟೆಲ್ ಟೊಯೋಕೋ ಇನ್ನಿಂದ ಚೆಕ್ಔಟ್ ಆಗಿ ಈಗ ಇಲ್ಲಿ ಒಸಾಕದಲ್ಲಿರುವಂಥ ದೋತನ್ಬರಿ ಅಂತ ಹೇಳುವಂಥ ಒಂದು ಶಾಪಿಂಗ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಹೋಗೋಣ, ಆ ಪ್ಲೇಸ್ ಹೇಗಿದೆ ಅಂತ ನೋಡೋಣ. ಬನ್ನಿ ನನ್ನ ಜೊತೆ. ನಾವಿವಾಗ ಟ್ರೈನ್ ಸ್ಟೇಷನ್ಗೆ ಬಂದ್ವಿ. ಎರಡೂ ಕಡೆಯೂ ರೋಡ್ ನೋಡ್ಬೋದು. ಈ ಕಡೆ ಕೂಡ ವೆಹಿಕಲ್ಸ್ ಹೋಗ್ತಾ ಇದೆ, ಈ ಕಡೆ ಕೂಡ ವೆಹಿಕಲ್ಸ್ ಹೋಗ್ತಾ ಇದೆ. ಜಪಾನ್ನ ಟ್ರೈನ್ ಸ್ಟೇಷನ್ಸ್ ಹೇಳುವಂಥದ್ದು ಒಂದು ಬ್ರಹ್ಮಾಂಡ ಇದ್ದಾಗೆ. ಸಾಮಾನ್ಯದವರಿಗೆ ಅರ್ಥವೇ ಆಗಲಿಕ್ಕಿಲ್ಲ. ಒಂದು ಕರೆಕ್ಟಾಗಿ ಒಂದು ಟ್ರೈನ್ ಸ್ಟೇಷನ್ ಇದು ಸೆಟಪ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಬಹುಶಃ ಒಂದು 10ರಿಂದ 15 ದಿವಸ ಒಂದೇ ಸ್ಟೇಷನ್ಗೆ ಹೋಗಬೇಕು, ಅಂದರೆ ಮಾತ್ರ ಅರ್ಥ ಆಗ್ಬೋದು. ಅಷ್ಟು 3, 4, 5 ಫ್ಲೋರ್ಗಳಲ್ಲಿ ಬೇರೆ ಬೇರೆ ಟ್ರೈನ್ಗಳು ಹೋಗುವಂಥ ಸ್ಟೇಷನ್ಗಳನ್ನು ಸಹ ನಾವು ನೋಡಿಬಿಟ್ಟಿದ್ದೇವೆ. ಸೊ ಭಾಳ ಕನ್ಫ್ಯೂಸಿಂಗ್ ಸೆಟಪ್ ಇದು. ಇಲ್ಲಿಯವರಿಗಾದರೆ ಸರಿಯಾಗಿ ಗೊತ್ತಿರ್ತದೆ. ಆದರೆ ಒಂದು ವಿಷಯ ಏನಂತ ಹೇಳಿದರೆ, ಎಲ್ಲಿ ಹೋದರೂ ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ ಇರ್ತದೆ. ಅವರಿಗೆ ಅಲ್ಪ ಸ್ವಲ್ಪ ಇಂಗ್ಲೀಷ್ ಬರ್ತದೆ, ಇಲ್ಲ ಅಂದರೆ ಅಟ್ಲೀಸ್ಟ್ ಅವರು ಟ್ರಾನ್ಸ್ಲೇಟರ್ ಆದರೂ ಯೂಸ್ ಮಾಡ್ತಾರೆ. ಅದೂ ಆಗಿಲ್ಲ ಅಂದರೆ ನಾವು ನಮ್ಮ ಮೊಬೈಲಲ್ಲಿ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ತೀವಿ. ಸೊ ಮ್ಯಾನೇಜ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಕ್ವಿಕ್ ಆಗಿರಬೇಕು ಅಷ್ಟೇ. ಇದು ಇಲ್ಲಿನ ಲೋಕಲ್ ಟ್ರೈನ್. ನಾವು ಆನ್ ದ ವೇ ಟು ದೋತನ್ಬರಿ ಶಾಪಿಂಗ್ ಸ್ಟ್ರೀಟ್. ನೋಡಿ ಇಲ್ಲೆಲ್ಲ ಹೇಗೆ ಅಡ್ವರ್ಟೈಸಿಂಗ್ ಎಲ್ಲ ಹೇಗೆ ಹಾಕ್ತಾರೆ ಅಂತ ಹೇಳುವಂಥದ್ದು. ಸುಮ್ಮನೆ ಅಲ್ಲೆಲ್ಲಿ ಅಂಟಿಸೋದಿಲ್ಲ, ಡೀಸೆಂಟಾಗಿ ಅದನ್ನು ಹ್ಯಾಂಗ್ ಮಾಡಲಿಕ್ಕೆ ಸಹ ಬೇಕಾದ ವ್ಯವಸ್ಥೆ ಇದೆ. ನೋಡಿ ಇದೆಲ್ಲ ಟ್ರೈನಲ್ಲಿ ವೆದರ್ ರಿಪೋರ್ಟ್ ಹಾಕ್ತಾ ಇರ್ತಾರೆ. ನೋಡಿ ಎಲ್ಲೆಲ್ಲಿ ಮೋಡ ಮಳೆ ಬರ್ತದೆ ಅಂತ ಹೇಳೋದು, ಮತ್ತು ಇಲ್ಲಿ ಯಾವ್ಯಾವ ಸ್ಟೇಷನ್ ಬಂತು ಅಂತ ಹೇಳೋದು. ನಾವಿವಾಗ ನಾಂಬಾ ಸ್ಟೇಷನ್ ಅಂತ ಹೇಳಿ ಬಂದ್ವಿ. ಇಲ್ಲಿಂದ 16th ಗೇಟಲ್ಲಿ ಎಕ್ಸಿಟ್ ಆಗಿ ದೋತನ್ಬರಿ ಸ್ಟ್ರೀಟ್ಗೆ ಸುಮಾರು 700-750 ಮೀಟ್ರು ನಡಿಬೇಕು, ಅಂದರೆ ಆಲ್ಮೋಸ್ಟ್ 3/4 ಕಿಲೋಮೀಟರ್. ನಮಗೆ ಜಪಾನಿಗೆ ಬಂದ ಮೇಲೆ ಈ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಂದರೆ ದೊಡ್ಡ ವಿಷಯನೇ ಅಲ್ಲ. ಅಷ್ಟೇನಾ? ಓಕೆ, 10 ನಿಮಿಷದ ವಾಕ್. ಹೋಗೋಣ ಬನ್ನಿ, ನಡೆಯೋಣ ಅಂತೇಳಿ ನಾವು ನಡಿಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಡೀದೆ ಯಾವ ಪ್ಲೇಸಸ್ಗೂ ಹೋಗೋಕ್ಕಾಗೋದಿಲ್ಲ, ನಡಿಲೇಬೇಕು. ನಮ್ಮ ಇಂಡಿಯಾದಲ್ಲಿದ್ದಾಗೆ ಕಾಲು ಬುಡಕ್ಕೆ ತಗೊಂಡೋಗಿ ಬಿಡುವಂಥ ಯಾವುದೇ ಬಸ್ಗಳಿಲ್ಲ, ಅಥವಾ ಯಾವುದೇ ಕ್ಯಾಬ್ಗಳು ಇಲ್ಲ. ಕ್ಯಾಬ್ಗಳಿದ್ದರೂ ತುಂಬ ಕಾಸ್ಟ್ಲಿ ಇರುತ್ತೆ. ನೋಡಿ, ನಡೆಯೋದು ಅಂತ ಹೇಳುವಾಗ ಇಲ್ಲಿ ಫೂಟ್ ಮಸಾಜ್ ಸರ್ವಿಸೇ ಇದೆ. ಯಾಕಂತ ಹೇಳಿದರೆ ಜಪಾನಿಯರು ಅಷ್ಟು ನಡೀತಾರೆ, ಅವರಿಗೆ ಈ ಥರದ ಮಸಾಜ್ ಅತ್ಯವಶ್ಯಕ. ನಮಗೂ ನಿಜವಾಗ್ಲೂ ಮಸಾಜ್ ಮಾಡಿಸ್ಕೊಳ್ಳುವಂಥ ಮನಸ್ಸಾಗ್ತಾ ಇದೆ, ಆದರೆ ಏನು ಮಾಡೋದು, ಅಷ್ಟು ಟೈಮ್ ಇಲ್ಲ. ನಮ್ಮ ಫೂಟ್ ಮಸಾಜ್ ಮಾಡುವಾಗ ನಮ್ಮ ಮಕ್ಕಳು ಇನ್ನೊಂದು ಕಡೆ ಎಲ್ಲರೂ ಹೋಗಿರ್ತಾರೆ, ಮತ್ತೆ ಅವರನ್ನು ಹುಡ್ಕೊಂಡು ಬರೋಷ್ಟೊತ್ತಿಗೆ ಮತ್ತೆ ಮಸಾಜ್ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿ ಆಗಿ ಹೋಗ್ತದೆ. ಬನ್ನಿ ಮುಂದೆ ಹೋಗೋಣ. ಸ್ಟೇಷನಿಂದ ಹೊರಗಡೆ ಬಂದಾಗ ಈ ಥರ ವ್ಯೂ ಕಾಣ್ತಾ ಇದೆ. ಎಲ್ಲಿ ನೋಡಿದರೂ ಊಟ ತಿಂಡಿ ಮಾಡುವಂಥ ಸ್ಟಾಲ್ಗಳು. ಬೆಳಿಗ್ಗೆ ಟೈಮ್ ಆದ್ದರಿಂದ ಬಹುಶಃ ಬ್ರೇಕ್ಫಾಸ್ಟಿಗೆ ಎಲ್ಲ ಕಾಯ್ತಾ ಇದ್ದಾರೆ ಕ್ಯೂ ಅಲ್ಲಿ. ಜಪಾನಿಯರು ಹೆಚ್ಚಾಗಿ ಹೊರಗಡೆನೇ ಊಟ ತಿಂಡಿ ಮಾಡೋದನ್ನ ಪ್ರಿಫರ್ ಮಾಡ್ತಾರಂತೆ ಅಂತ ಕೇಳ್ಪಟ್ಟೆ. ಯಾಕೆಂತ ಹೇಳಿದರೆ ಅವರ ಡೇ ಅಷ್ಟು ಬ್ಯುಸಿಯಾಗಿರ್ತದೆ. ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೆಲಸಕ್ಕೆ ಹೋಗಿ ಮತ್ತೆ ಮನೆಗೆ ರೀಚ್ ಆಗುವಾಗ ಲೇಟಾಗಿರ್ತದೆ, ಅಥವಾ ಆಗ ಕುಕ್ ಮಾಡಲಿಕ್ಕೆ ತುಂಬ ಸುಸ್ತಾಗ್ತದೆ ಅಂತ ಹೇಳುವಂಥ ಕಾರಣಕ್ಕೆ ಅವರು ಹೊರಗಡೆನೇ ತಿನ್ನೋದನ್ನ ರೂಢಿ ಮಾಡ್ಕೊಂಡಿದ್ದಾರಂತೆ ಹೆಚ್ಚಿನವರು. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು ಸ್ಟ್ರೀಟ್. ಇಲ್ಲಿ ಮಾಂಸದ ಅಂಗಡಿ, ಎಲ್ಲ ಮೀಟ್ಗಳನ್ನು ಬೇರೆ ಬೇರೆ ತರವಾರಿ ಕಟ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು. ನೋಡಿ ಎಲ್ಲ ಮಾಂಸ, ಬೇರೆ ಬೇರೆ ಮಾಂಸಗಳು. ಓಕೆ, ಇಲ್ಲಿ ಇನ್ನೊಂದು ಸ್ಟ್ರೀಟ್ ಕಾಣ್ತಾ ಇದೆ. ಇದು ನನಗೆ ಬೆಂಗಳೂರಲ್ಲಿ ಈ JC ರೋಡು ಚಿಕ್ಕಪೇಟೆಯಲ್ಲೆಲ್ಲ ಹೋದಾಗೆ ಅನುಭವ ಆಗ್ತಾ ಇದೆ ನನಗೆ ಇವಾಗ.
ಎಲ್ಲ ಕಡೆ ಬೇರೆ ಬೇರೆ ಅಂಗಡಿಗಳು. ಇಲ್ಲಿ ನೋಡಿ, ಒಂದು ಸಣ್ಣ ಬೇಕರಿಗೆ ಬಂದ್ವಿ. ಇಲ್ಲಿನ ಖಾದ್ಯಗಳು ಹೇಗಿದೆ ಅಂತ ಹೇಳುವಂಥದ್ದು ನೋಡಿ ಹೇಗಿದೆ ಅಂತ ಹೇಳುವಂಥದ್ದು ಎಲ್ಲ ಇಲ್ಲಿ ಆರ್ಡರ್ ಮಾಡಿ ಇಲ್ಲೇ ಹೊರಗಡೆ ನಿಂತ್ಕೊಂಡು ತಿನ್ಬೋದು, ಇಲ್ಲಾಂದರೆ ಟೇಕ್ ಅವೇ ಮಾಡ್ಕೋಬೋದು. ಇಲ್ಲಿ ಫುಲ್ಲು ಎಲ್ಲಿ ನೋಡಿದ್ರು ರೆಸ್ಟೋರೆಂಟ್ಸ್ ಎಲ್ಲ ಕಡೆ ಫುಡ್ಡೇ. ಇನ್ನು ಪ್ರಾಪರಾಗಿ ಬೇರೆ ಏನಾದರೂ ಪರ್ಚೇಸ್ ಮಾಡು ಅಂತ ಹೇಳಿದರೆ ಶಾಪಿಂಗ್ ಸೆಂಟರ್ಸ್ ನಮಗಿನ್ನೂ ಕಾಣಲಿಲ್ಲ. ಇಲ್ಲಿ ನೋಡಿ, ಏಡಿದೊಂದು ದೊಡ್ಡ ಒಂದು ಮಾಡೆಲನ್ನು ಹಾಕಿದ್ದಾರೆ. ಅದರ ಕೈಕಾಲುಗಳು ಮೂವ್ ಆಗ್ತಾ ಇದೆ. ಇನ್ನು ಈಚೆ ನೋಡಿ, ನಿಯಾನ್ ಬೋರ್ಡ್ಗಳು, ದೊಡ್ಡದು ಎತ್ತರಕ್ಕೆ ನಿಯಾನ್ ಬೋರ್ಡ್ಗಳು ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಹಾಗೆ ಇನ್ನು ಮುಂದೆ ಹೋಗುವ. ಮೋಡ ಕವಿದ ವಾತಾವರಣ ಇದೆ ಇವತ್ತು. ನಿನ್ನೆ ಕೂಡ ನಾವು ಒಸಾಕಕ್ಕೆ ಬಂದು ರೀಚ್ ಆಗುವಾಗ ಜೋರಾಗಿ ಮಳೆ ಸುರಿತಾ ಇತ್ತು. ನಮ್ಮ ಹತ್ರ ಪುಣ್ಯಕ್ಕೆ ಕೊಡೆ ಇದ್ದದ್ರಿಂದ ನಾವು ಬಚಾವಾದ್ವಿ. ಅಲ್ಲಿಂದ ಕೂಡ ಹಾಗೆ ಒಸಾಕ ಸ್ಟೇಷನಿಂದ ಸುಮಾರು 600 ಮೀಟರ್ ನಾವು ನಮ್ಮ ಹೋಟೆಲಿಗೆ ಲಗೇಜ್ ಎಲ್ಲ ಹೊತ್ಕೊಂಡು ನಡಿಬೇಕಾಯಿತು. ಬನ್ನಿ ಹೋಗೋಣ ಮುಂದೆ. ತುಂಬ ಅಟ್ರಾಕ್ಟಿವ್ ಆಗಿದೆ ಇಲ್ಲಿನ ನಿಯಾನ್ ಬೋರ್ಡ್ಸ್ಗಳನ್ನು. ವಾವ್ ನೋಡಿ, ದೋತನ್ಬರಿ ಸ್ಟ್ರೀಟಲ್ಲಿ ಇಂಡಿಯನ್ ಫುಡ್. ವಾವ್, ನಮ್ಮ ದೇಶದ ಊಟ ನೋಡ್ತಾ ಇರುವಾಗಲೇ ಬಾಯಲ್ಲಿ ನೀರು ಸುರಿತಾ ಉಂಟು ನನಗೆ. ರಸಮ್ ಅಂತೆ, ನೋಡಿ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇಲ್ಲಿ ಸ್ವಲ್ಪ ಕೊಡೆಗಳು, ಬೇರೆ ಬೇರೆ ಟಾಯ್ಸು ಎಲ್ಲ ಕಾಣ್ಲಿಕ್ಕೆ ಶುರು ಆಯಿತು. ಟಾಯ್ಸ್ ನೋಡುವಾಗ ಅರ್ಜುನಿದು ಕಣ್ಣು ದೊಡ್ಡದಾಗ್ತಾ ಇದೆ. ಬನ್ನಿ ಮುಂದೆ ಹೋಗೋಣ. ಅರ್ಜುನ್ ನೋಡಿ ಹೇಗಿದೆ ಅಂತ ಹೇಳುವಂಥದ್ದು. ಎಲ್ಲ ಶಾಪಿಂಗ್ ಐಟಮ್ಸ್ ನೋಡಿ. ಇಲ್ಲಿ ಏನು ಅಂತ ನಮಗೆ ಚೆನ್ನಾಗಿರುವಂಥದ್ದು ಏನು ಕಾಣ್ತಾ ಇಲ್ಲ. ಹೋಗೋಣ ಮುಂದೆ. ನಿಮಗೆ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೇನೆ, ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಈ ಟೀ ಶರ್ಟ್ಸು ನಮ್ಮೂರಲ್ಲಿ 250-300 ರೂಪಾಯಿಗೆ ಸಿಗುವಂಥದ್ದು. ಇಲ್ಲಿ 2500 ಎನ್, 3000 ಎನ್. ಅಷ್ಟಕ್ಕೆ ಇದು ವರ್ತೇ ಅಲ್ಲ. ಇಲ್ಲಿ ಎಲ್ಲ ಟಾಯ್ ಶಾಪ್ಗಳು, ಮಕ್ಕಳನ್ನು ಮಂಗಗಟ್ಟಲಿಕ್ಕೆ ಸುಮಾರು ಐಟಮ್ಸ್ ಇದೆ. ನಾವು ಬೇಗ ಇಲ್ಲಿಂದ ಮುಂದೆ ಹೋಗ್ಬೇಕು. ಇವಾಗ ನಮ್ಮ ಬ್ಯಾಗಲ್ಲಿ ಬೇರೆ ಜಾಗ ಇಲ್ಲ. ಬನ್ನಿ, ಇಲ್ಲಿ ನೋಡಿ ಇದೊಂದು ಹೋಟೆಲ್. ಹೋಗೋಣ ಮುಂದೆ. ಇಲ್ಲಿ ನೋಡಿ, ನಿಮಗೆ ನೋಡಿ ಆರೆಂಜ್ ಜ್ಯೂಸ್. ನಾವು ಪ್ರೆಸ್ ಮಾಡಿದರೆ, ಇಲ್ಲಿ ದುಡ್ಡು ಹಾಕಿ ಪ್ರೆಸ್ ಮಾಡಿದರೆ ಇದರಿಂದ ಆರೆಂಜ್ ಜ್ಯೂಸ್ ಬರ್ತದೆ. ಅದೇ ಆರೆಂಜಿಂದ ಬರುವಂಥದ್ದು. ಬನ್ನಿ ಮುಂದೆ ಹೋಗುವ. ಎಲ್ಲಿ ನೋಡಿದ್ರು ಟಾಯ್ ಶಾಪ್. ನೋಡಿ ಹೇಗೆ ಕಾಣ್ತಾ ಇದೆ. ಬಹಳ ವೈಬ್ರೆಂಟ್ ಆಗಿದೆ. ಒಳ್ಳೆ ಚೈನೀಸ್ ಸ್ಟ್ರೀಟ್ ಇದ್ದಾಗೆ ಇದೆ. ಈ ಚೈನೀಸ್ ಶಾಪಿಂಗ್ ಮಾಲ್ಗಳೆಲ್ಲ ಅಥವಾ ಚೈನೀಸ್ ಶಾಪಿಂಗ್ ಸ್ಟ್ರೀಟ್ಗಳು ಯೂಶ್ವಲಿ ಇದೇ ಥೀಮಲ್ಲಿ ಇರ್ತದೆ. ನಿಮಗೆ ವಿಶ್ವದ ಯಾವ ಮೂಲೆಗೆ ಹೋದರೂ ಸಾಮಾನ್ಯವಾಗಿ ಚೈನೀಸ್ ಶಾಪಿಂಗ್ ಸ್ಟ್ರೀಟ್ಗಳು ಇದೇ ಥೀಮಲ್ಲಿರುವಂಥದ್ದು. ಜಾಪನೀಸ್ ಮತ್ತು ಚೈನೀಸ್ ಕಲ್ಚರ್ ಸಾಮಾನ್ಯ ಒಂದೇ ಆದ್ದರಿಂದ ಬಹುಶಃ ನಮಗದು ಹಾಗೆ ಅನಿಸ್ತಾ ಇದೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ನನಗೆ ಈ ಶಾಪಿಂಗ್ ಸ್ಟ್ರೀಟಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಜಾಸ್ತಿ ಒಂದು ಎಲ್ಲಿ ನೋಡಿದರೂ ರೆಸ್ಟೋರೆಂಟ್ಸ್, ಅದು ಬಿಟ್ಟರೆ ಮಕ್ಕಳ ಟಾಯ್ಸ್, ಅದಾದಮೇಲೆ ಇದು ಕಾಸ್ಮೆಟಿಕ್ ಶಾಪ್ಸ್, ಅದಾದಮೇಲೆ ರೆಡಿಮೇಡ್ ಗಾರ್ಮೆಂಟ್ ಶಾಪ್ಸ್, ಇಷ್ಟು ಕಾಣ್ತಾ ಇದೆ ನನಗೆ.
ಬೇರೆ ಏನಾದರೂ ಇಂಟ್ರೆಸ್ಟಿಂಗ್ ಇರುವಂಥದ್ದು ನೋಡು ಅಂತ ಹೇಳಿದರೆ ಏನು ಕಾಣ್ತಾ ಇಲ್ಲ. ಇನ್ನು ರೆಡಿಮೇಡ್ ಬಟ್ಟೆಗಳ ಶಾಪಿಗೆ ಹೋದರೆ ಇವರ ಒಂದು ಟೀ ಶರ್ಟ್ ತಗೊಳ್ಳೋ ದುಡ್ಡಲ್ಲಿ ನಮ್ಮೂರಲ್ಲಿ ನಾವು 10 ಪೇರ್ ತೊಗೊಳ್ಬೋದು. ಇದು ಏನಾಗಿದೆ ಅಂತ ಹೇಳಿದರೆ, ಈ ಶಾಪಿಂಗ್ ಸ್ಟ್ರೀಟ್ ಅಂತಲೇ ಫೇಮಸ್ ಆಗಿರೋದ್ರಿಂದ ಬಹುಶಃ ಇಲ್ಲಿಗೆಲ್ಲ ಜಾಸ್ತಿ ಟೂರಿಸ್ಟೇ ಬರ್ತಾರೆ ನೋಡಿ. ಹಾಗೆ ಎಲ್ಲ ಎಕ್ಸಾಜುರೇಟೆಡ್ ರೇಟ್ಸೇ ನನಗೆ ಕಾಣ್ತಾ ಇದೆ ಇಲ್ಲಿ. ನಾವು ಒಂದು ಸ್ಟ್ರೀಟ್ ಮುಗಿಸಿದ್ವಿ, ನೆಕ್ಸ್ಟ್ ಸ್ಟ್ರೀಟ್ಗೆ ಹೋಗೋಣ ಬನ್ನಿ. ನಾನು ಔಟ್ರೈಟಾಗಿ ಇಲ್ಲಿರುವಂಥದ್ದು ಎಲ್ಲ ಕಾಸ್ಟ್ಲಿ ಅಂತ ಹೇಳಿದರೆ ತಪ್ಪಾಗ್ಬೋದು. ಒಂದನೇದಾಗಿ ನಾವು ಟೂರಿಸ್ಟ್ಸ್ ಆಗಿರೋದ್ರಿಂದ ನಮಗೆ ಇಲ್ಲಿನ ಲೋಕಲ್ ಶಾಪ್ಗಳು ಯಾವುದು ಬೆಸ್ಟ್ ಶಾಪ್ಗಳು ಅಂತ ಹೇಳುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಎಲ್ಲಿ ದೋತಂಬರಿ ಅಂತ ಹೇಳಿದರೆ ಕಂಪ್ಲೀಟ್ ನಿಮಗೆ ಯಾವ ಸೈಡ್ ನಡ್ಕೊಂಡು ಹೋದರೂ ಎಲ್ಲ ಕಡೆ ಈ ಥರ ಮಾರ್ಕೆಟ್ ಇದೆ ನಮ್ಮ ಚಿಕ್ಕಪೇಟೆಯಲ್ಲಿ ಇದ್ದಾಗೆ. ಸೊ ಇಲ್ಲಿ ಯಾವುದೇ ನಮಗೆ ಗೈಡ್ಗಳು ಯಾರಿಲ್ಲ ಅಲ್ಲ, ನಾವೇ ಹುಡ್ಕೊಂಡು ಹೋಗಬೇಕು. ನಮಗೆ ಯಾವುದು ಚೆನ್ನಾಗಿ ಕಾಣಿಸ್ತದೋ ಅದಕ್ಕೆ ನಾವು ಹೋಗೋದು. ಈಗ ಇಲ್ಲಿ ಬಿಗ್ ಕ್ಯಾಮರಾ ಅಂತೇಳಿ ಒಂದು ಶಾಪ್ ಇದೆ ಅಂತ ನಾವು ಕೇಳ್ಪಟ್ಟು ಅಲ್ಲಿ ಹೋಗಿ ಏನಾದ್ರು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದೆಯಾ ಅಂತ ಹೋಗ್ತಾ ಇದ್ದೀವಿ. ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಎಲ್ಲ ಬೇರೆ ಬೇರೆ ಶಾಪ್ಗಳಿಗೆ ಪಾರ್ಸೆಲ್ಗಳನ್ನು ಕೊಡುವಂಥವ್ರು. ನನಗೆ ಬೆಂಗಳೂರಿದೆ ನೆನಪಾಗ್ತಾ ಉಂಟು ನೋಡಿ. ಬಿಗ್ ಕ್ಯಾಮರಾ ಇಲ್ಲಿ ಕಾಣ್ಬೋದು. ಇದು ಬಹುಶಃ ಇದೊಂದು ದೊಡ್ಡ ಶಾಪಿಂಗ್ ಮಾಲ್ ಇರಬೇಕು. ಹೋಗೋಣ. ಈ ಜಪಾನಲ್ಲಿ ವಿಡಿಯೋ ಗೇಮ್ಸು ಮತ್ತು ಎನಿಮಿ ಕ್ಯಾರೆಕ್ಟರ್ಸು, ಕಾರ್ಟೂನ್ಸ್ ಎಲ್ಲ ಭಾಳ ಫೇಮಸ್ಸು. ದೊಡ್ಡವರು ಕೂಡ ಕಾರ್ಟೂನ್ಸ್ ನೋಡ್ತಾರೆ. ಅದರಲ್ಲಿ ಬೇರೆ ಬೇರೆ ತರಹವಾರಿ ಕಾರ್ಟೂನ್ಸ್ ಇದೆ. ಸಣ್ಣ ಮಕ್ಕಳಿಗಾಗೋ ಕಾರ್ಟೂನ್ಸಿಂದ ಹಿಡಿದು ಅಡಲ್ಟ್ ಕಂಟೆಂಟ್ವರೆಗೆ ಸಹ ಜಪಾನಲ್ಲಿ ನಿಮಗೆ ಕಾರ್ಟೂನ್ಗಳು ಸಿಗ್ತವೆ. ಸೊ ಬಿಗ್ ಕ್ಯಾಮರಾ ಅಂತ ಹೇಳುವಂಥ ಒಂದು ಶಾಪಿಂಗ್ ಮಾಲ್ ಒಳಗೆ ಬಂದ್ವಿ. ನೋಡೋಣ ಏನಿದೆ ಅಂತೇಳಿ. ಇಲ್ಲಿ ಇದೆಲ್ಲ ಬ್ಯಾಟ್ರಿಗಳು. ಇಲ್ಲಿ ನೋಡಿ, ಇದೊಂದು ಇಷ್ಟು ಸಣ್ಣ ಕೊಡೆಗೆ 3500 ಯೆನ್. ಜಪಾನಿಯರನ್ನು ನಾನು ತುಂಬ ಒಬ್ಸರ್ವ್ ಮಾಡಿದ್ದೇನೆ. ಈ ಥರದ ಮೊಬೈಲ್ ಪೌಚನ್ನು ಹಾಕ್ಕೊಂಡು ಅವರು ಯೂಶ್ವಲಿ ಕತ್ತಿಗೆ ಅವರ ಮೊಬೈಲನ್ನು ನೇತು ಹಾಕ್ಕೊಂಡಿರ್ತಾರೆ. ಇಲ್ಲೆಲ್ಲ ಬೇರೆ ಬೇರೆ ಥರದ ಮೊಬೈಲ್ ಆಕ್ಸೆಸರೀಸ್, ಚಾರ್ಜರ್ಸು, ಪವರ್ ಬ್ಯಾಂಕ್ಸ್. ಇದು ದೊಡ್ಡ ಬ್ರಹ್ಮಾಂಡವೇ ಸರಿ. ನಮಗೆ ಏನು ನೋಡಬೇಕು, ಏನು ತಗೊಳ್ಬೇಕು ಅಂತ ಹೇಳುವಂಥದ್ದೇ ಗೊತ್ತಾಗೋದಿಲ್ಲ. ಕಂಪ್ಲೀಟ್ ಕನ್ಫ್ಯೂಷನ್. Yeah. They said in India. Okay. International warranty 1 year. Okay. Okay. Thank you. ಜಪಾನಲ್ಲಿ ಕಾಸ್ಮೆಟಿಕ್ ಐಟಮ್ಸ್ಗೆ ಭಾಳ ಡಿಮ್ಯಾಂಡ್. ನೋಡ್ಬೋದು ನೀವು, ಬೇರೆ ಬೇರೆ ಥರದ ಕಾಸ್ಮೆಟಿಕ್ ಐಟಮ್ಸ್. ಏನು ನೋಡೋದು, ಏನು ತಗೊಳ್ಳೋದು ಏನು ಗೊತ್ತಾಗೋದಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಜಾಪನೀಸಲ್ಲೇ ಇರ್ತದೆ ಇನ್ಫಾರ್ಮೇಷನ್. ಮೇಡ್ ಇನ್ ಜಪಾನ್ ಬಿಟ್ಟರೆ ಮೇಡ್ ಇನ್ ಚೈನಾ. ಮೇಡ್ ಇನ್ ಜಪಾನ್ ಐಟಮ್ಸ್ಗೆ ಸ್ವಲ್ಪ ಕಾಸ್ಟ್ಲಿ, ಮೇಡ್ ಇನ್ ಚೈನಾ ಸ್ವಲ್ಪ ಚೀಪರ್ ಇರ್ತದೆ. ಬಟ್ ಏನಾದ್ರು ಇಷ್ಟು ದೂರ ಬಂದು ಜಪಾನಿಗೆ ಬಂದು ಮತ್ತೆ ಮೇಡ್ ಇನ್ ಚೈನಾ ತಗೊಂಡ್ರೆ ಅದಕ್ಕೆ ಅರ್ಥನೇ ಇಲ್ಲ. ಮೇಡ್ ಇನ್ ಜಪಾನ್ ಐಟಮ್ಸ್ ತಗೊಂಡ್ರೆ ಬೆಸ್ಟ್. ನೋಡಿ ಇಲ್ಲೆಲ್ಲ ಇರ್ಬೋದು, ಕಾಣ್ಬೋದು ನಿಮಗೆ. ನೋಡಿ ಇಲ್ಲೆಲ್ಲ ಬೇರೆ ಬೇರೆ ಕಾಸ್ಮೆಟಿಕ್ಸ್, ಪರ್ಫ್ಯೂಮ್ಸ್ ನೋಡಿ ಹೀಗಿದೆ. ಇನ್ನು ಇಲ್ಲೆಲ್ಲ ಬೇರೆ ಬೇರೆ ರೀತಿಯ ಪರ್ಫ್ಯೂಮ್ಸ್, ವಾಚಸ್, ಈ ಥರ ಎಲ್ಲ ಬೇರೆ ಬೇರೆ ರೀತಿಯ ವಾಚ್ಗಳು. ನಮಗೆ ಒಂದು ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಪ್ರಾಡಕ್ಟ್ಸ್ ನೋಡಿ ನೋಡಿಯೇ ಹೊಟ್ಟೆ ಸಿಲಿಕ್ಕೆ ಶುರು ಆಯಿತು. ಹಾಗೆ ಈಗ ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ.
ಆ ಮಧ್ಯದಲ್ಲಿ ಒಂದೆರಡು ರಿಸ್ಟ್ ವಾಚಸ್ಸು ಮತ್ತೊಂದಷ್ಟು ಪರ್ಫ್ಯೂಮ್ಸ್ ಪರ್ಚೇಸ್ ಮಾಡಿದ್ವಿ. ಶಾಪಿಂಗ್ ಸ್ಟ್ರೀಟಿಂದ ಹಾಗೆ ಈಚೆ ಬಂದರೆ ಮಿಥಿಲಾ ಅಂತೇಳಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು ನಮಗೆ. ದೇವ್ರದಿಂದ ನಾವು ಹೋದಲ್ಲೆಲ್ಲ ಕೆಲವು ಕಡೆ ಇಂಡಿಯನ್ ರೆಸ್ಟೋರೆಂಟ್ಸ್ನ ಹೇಗಾದರೂ ಮಾಡಿ ಹುಡುಕಿ ಅಲ್ಲಿಗೆ ಹೋಗೋ ಪ್ರಯತ್ನ ಮಾಡ್ತಾಯಿದ್ವಿ ನಾವು. ಸೊ ಅಟ್ಲೀಸ್ಟ್ 2 ದಿವಸಕ್ಕೊಂದ್ಸಲ ಆದರೂ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗಿಲ್ಲ ಅಂದರೆ ಸಾಧ್ಯನೇ ಇಲ್ಲ ಬದುಕಲಿಕ್ಕೆ. ಈಗ ಇಂಡಿಯನ್ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ನಾವು ಆರ್ಡರ್ಸ್ ತಗೋತಾ ಇದ್ದೀವಿ. ಸಹದೇವ್ ಆಲ್ರೆಡಿ ಟೇಬಲ್ ಮೇಲೆ ಹತ್ತಿದ್ದಾನೆ. ಮತ್ತು ನಾನು ಆಗಲೇ ಹೇಳಿದೆ ನಾವು ವಾಚ್ 1-2 ಪರ್ಚೇಸ್ ಮಾಡಿದ್ವಿ ಅಂತೇಳಿ. ಇಲ್ಲಿ ನೋಡ್ಬೋದು ಸಿಟಿಸನ್ದು 2 ವಾಚ್ ಪರ್ಚೇಸ್ ಮಾಡಿದ್ವಿ. 2 ಸಿಟಿಸನ್ದು ವಾಚ್ ಪರ್ಚೇಸ್ ಮಾಡಿದ್ವಿ. ಮತ್ತು ಒಂದು ಸ್ವಲ್ಪ ಪರ್ಫ್ಯೂಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ನಾವು ಇಲ್ಲಿ ಬಂದು ಸಿಟಿಸನ್ ವಾಚ್ ಪರ್ಚೇಸ್ ಮಾಡೋಕ್ಕೆ ರೀಸನ್ ಏನಂತ ಹೇಳಿದರೆ ಇಲ್ಲಿ ಮೇಡ್ ಇನ್ ಜಪಾನ್ ವಾಚಸ್ ಒಳ್ಳೆ ಕ್ವಾಲಿಟಿದು ಸಿಗುತ್ತೆ. ಹಾಗಾಗಿ ಅದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಇದಕ್ಕೆ ಇಂಟರ್ನ್ಯಾಷನಲ್ ವ್ಯಾರಂಟಿ ಕೂಡ ಇದೆ. ಸೊ ಇಂಡಿಯಾದಲ್ಲೂ ಹೋಗಿದ ಮೇಲೆ ಏನು ತೊಂದರೆ ಇಲ್ಲ, ಅಲ್ಲಿ ಕೂಡ ನಾವು ವ್ಯಾರಂಟಿನ ಕ್ಲೇಮ್ ಮಾಡ್ಕೋಬೋದು. ಹಾಗೆ ಅರ್ಜುನ್ಗೆ ಕೂಡ ಇನ್ನೊಂದು ವಾಚ್ ತೊಗೊಂಡ್ವಿ. ಅರ್ಜುನ್ ಕೈಯಲ್ಲಿ ಒಂದು ವಾಚ್ ಇದೆ. ಸೊ ಅರ್ಜುನ್ ಕೂಡ ಹ್ಯಾಪಿಯಾಗಿದ್ದಾನೆ ಈಗ. ಜಪಾನಲ್ಲಿ ಮಿಥಿಲಾ ಇಂಡಿಯನ್ ರೆಸ್ಟೋರೆಂಟ್ ಇದು ಥೀಮ್ ನೋಡಿ ಹೀಗಿದೆ. ಜಪಾನಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಇದು ಮೆನು ಹೇಗಿದೆ ಅಂತ ಹೇಳುವಂಥದ್ದು. ಇನ್ನು ಮತ್ತೆ ಇಲ್ಲಿ ಈ ಥರ ಸುಮಾರು ಡಿಶಸ್ ಇದೆ, ಕಾಣ್ಬೋದು ನೀವು. ಸಹದೇವ್ ಅವನಿಗೆ ಯಾವುದು ಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಆಮೇಲೆ ಇಲ್ಲೆಲ್ಲ ಹೀಗೆ ಬಂದ ತಕ್ಷಣ ಕೈ ಒರೆಸ್ಕೊಳ್ಳಿಕ್ಕೆ ವೆಟ್ ಟರ್ಕಿ ಟವಲ್ ಕೊಡ್ತಾರೆ. ಇದು ಒದ್ದೆ ಇದೆ, ಇದನ್ನು ನಾವು ಓಪನ್ ಮಾಡಿಕೊಂಡು ಕೈ ಒರೆಸ್ಕೊಳ್ಬೇಕು. ಸೊ ಮಿಥಿಲಾ ರೆಸ್ಟೋರೆಂಟಲ್ಲಿ ನಮ್ಮದು ಊಟ ಆಯಿತು. ಇಲ್ಲೆಲ್ಲ ನಿಮಗೆ ಯುರೋಪಿಯನ್ಸೇ ಜಾಸ್ತಿ ಸಿಗ್ತಾರೆ ನೋಡಲಿಕ್ಕೆ. ಭಾರತದವ್ರಿಗಿಂತ ಜಾಸ್ತಿ ಫಾರಿನರ್ಸೇ ಬಂದು ಊಟ ಮಾಡ್ತಾ ಇರ್ತಾರೆ. ಬಹುಶಃ ಅವರಿಗೆ ಕೂಡ ಇಂಡಿಯಾದ ಊಟ ಅಂದರೆ ತುಂಬ ಇಷ್ಟ. ಊಟ ಆಗಿ ಹೊರಗೆ ಬಂದರೆ ಈ ಥರ ಸೀನ್ ಇದೆ, ಜನಜಂಗುಳಿ ನೋಡಿ. ನಮ್ಮಲ್ಲಿ ಎಲ್ಲಾದರೂ ದೇವಸ್ಥಾನ ಸೈಡ್ ಅಂಗಡಿಗಳಿಗೆ ಹೋದರೆ ಹಾಡು ಹಾಕಿರ್ತಾರಲ್ವ ನೋಡಿ, ಹಾಗೆ ಇಲ್ಲಿ ಕೂಡ ಹಾಕಿದ್ದಾರೆ. ನೋಡಿ ಹೇಗೆ ಇದೆ ಅಂತ ಹೇಳುವಂಥ. ನೋಡಿ ನಿಮಗೀಗ ಜಪಾನಿದ್ದು ಸ್ಪೈಡರ್ ಮ್ಯಾನ್ ತೋರಿಸ್ತಾನೆ ನೋಡಿ. ಇಲ್ಲಿ ಸ್ಪೈಡರ್ ಮ್ಯಾನ್ ಜಪಾನಲ್ಲಿದ್ದಾನೆ. ಆಚೆ ಅಂತ ನೋಡಮ್ಮ. ಇಲ್ಲಿ ಹೋದ್ರು ಊಟ ಊಟ ಊಟ, ಇಲ್ಲೆಲ್ಲ ಊಟ ತಿನ್ನೋರ ಸೀನ್ ನೋಡಿ ಒಮ್ಮೆ. ಇದು ನೋಡಿ ಸ್ಟ್ರಾಬೆರಿ ಮೇಲೆ ಶುಗರ್ ಕೋಟಿಂಗ್ ಮಾಡಿದ್ದಾರೆ. ಎಂತ ಶೈನಿಂಗ್ ಕಾಣ್ತಾ ಇದೆ ನೋಡಿ. ಅಯ್ಯೋ ರಾಮ, ನಡೆದು 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 ಸಾಕಾಗಿ ಹೋಯ್ತು. ಯಾವ ಶಾಪಿಗೆ ಹೋಗೋದು, ಯಾವುದನ್ನು ನೋಡೋದು ಏನು ಗೊತ್ತಾಗಲ್ಲ. ಅಷ್ಟೊಂದು ಸಾವಿರಾರು ಆಪ್ಷನ್ಸ್. ನಿಮಗೆ 1, 2, 3 ಆಪ್ಷನ್ಸ್ ಇದ್ದರೆ ತೊಂದರೆ ಇಲ್ಲ, ಯಾವುದಾದ್ರೂ ಸೆಲೆಕ್ಟ್ ಮಾಡಿ ಒಂದು ನೋಡಿ ಬಿಡುವಂತಾಗ್ತದೆ. ಸಾವಿರಾರು ಆಪ್ಷನ್ಸ್ ಆಗುವಾಗ ಅದನ್ನು ನೋಡಿಯೇ ಸುಸ್ತಾಗಿ ಹೋಗ್ತದೆ, ಕಂಪ್ಲೀಟ್ ಕನ್ಫ್ಯೂಷನ್ ಆಗಿ ಹೋಗ್ತದೆ. ನಾವು ಜಸ್ಟ್ ಹಾಗೆ ಒಂದು ಸ್ವಲ್ಪ ಪರ್ಫ್ಯೂಮ್ಸ್, ಆಮೇಲೆ ಅದೇ ನಾನು ಆಗಲೇ ತೋರಿಸಿದ್ನಲ್ಲ ವಾಚು, ಅದಿದೆಲ್ಲ ಪರ್ಚೇಸ್ ಮಾಡಿ ಹಾಗೆ ಮುಂದೆ ಹೋಗ್ತಾ ಇದ್ವಿ. ಮತ್ತೆ ಇನ್ನೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಸೈಡ್ ಬಂದ್ವಿ. ನೋಡಿದಷ್ಟು ಶಾಪಿಂಗ್ ಸೈಟ್ಗಳು ಮುಗಿಯೋದಿಲ್ಲ. ಎಲ್ಲಿ ನೋಡಿದ್ರು ನಿಯಾನ್ ಲೈಟ್ಸ್. ಆ ನಿಯಾನ್ ಲೈಟ್ಸ್ ಮತ್ತು ಆ ಕಲರ್ಫುಲ್ ಬೋರ್ಡ್ಸ್ ಎಲ್ಲ ನೋಡಿ ಆಗುವಾಗ ಕಣ್ಣಿಗೆ ಕುಕ್ಕಿದಾಗ ಆಗ್ತದೆ. ಆಮೇಲೆ ಸಿಕ್ಕಾಬಟ್ಟೆ ಜನಜಂಗುಳಿ. ಮತ್ತು ಇನ್ನೊಂದೇನಂತ ಹೇಳಿದರೆ, ನಮ್ಮ ಹತ್ರ ಇವತ್ತು ಟೈಮಿಗೆ ಭಾಳ ಸ್ಕ್ಯಾರ್ಸಿಟಿ ಇದೆ. ನಾವು ಇಲ್ಲಿ ಆದಷ್ಟು ಬೇಗ
ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಹೋಟೆಲಿಗೆ ಹೋಗಿ ನಮ್ಮ ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಬೇಕು. ಜಪಾನಿದು ಸ್ಪೈಡರ್ ಮ್ಯಾನ್ ಆಗ ಅಲ್ಲಿ ಹತ್ತ ಇದ್ದ, ಈಗ ನೋಡಿದರೆ ಇಲ್ಲಿ ಕೂತಿದ್ದಾನೆ. ನೋಡಿ, ನಾನು ನಿಮಗೆ ಒಂದು ತೋರಿಸ್ತೇನೆ. ಈ ಥರ ಪ್ರಾಡಕ್ಟ್ಸ್ ಹೇಗೆ ಸ್ಟ್ಯಾಕ್ ಮಾಡಿಟ್ರೆ ನೋಡಿ 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 ಹೇಗಿದೆ ಅಂತೇಳಿ. ಏನು ನೋಡಬೇಕೋ ಏನು ಬಿಡಬೇಕೋ ಒಂದು ಗೊತ್ತಾಗೋದಿಲ್ಲ. ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗೋಗುತ್ತೆ. ನೋಡಿ 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 ಸಾಕಾಗಿ ಫೈನಲಿ ಹಾಟ್ ವೀಲ್ ಸೆಕ್ಷನಲ್ಲಿ ಲ್ಯಾಂಡ್ ಆದ್ವಿ. ಅಟ್ಲೀಸ್ಟ್ ಮಕ್ಕಳಿಗಾದ್ರೆ ಏನಾರು ತಗೊಳ್ಳುವ ಅಂತ ನೋಡಿ. ಅದರಲ್ಲೂ ಸಹ ಸೆಲೆಕ್ಷನ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ಈಗ ನಮಗೆ. ಮಾರ್ಕೆಟ್ ಸುತ್ತಿ ಸುತ್ತಿ ಸುಸ್ತಾದ ನಮಗೆ ಇಲ್ಲಿ ಡೆಮೋಗಿಟ್ಟ ಬೆಡ್ ನೋಡುವಾಗ ಮಲ್ಗೆ ಬಿಡು ಅಂತ ಕಾಣ್ತಾ ಇದೆ. ಸರಿ, ನಂದು ಲಿಫ್ಟ್ ಬಂತು. ಬನ್ನಿ ಹೊರಗಡೆ ಹೇಗಿದೆ ನೋಡೋಣ. ಹೀಗೆ ಕಾಣ್ತಾ ಇದೆ ಟೌನ್. ಸಂಜೆ ಆಗ್ತಿದ್ದಾಗೆ ಈ ಸ್ಟ್ರೀಟನ್ನು ನೋಡೋದೇ ಒಂದು ಚಂದ. ಎಲ್ಲಿ ನೋಡಿದ್ರು ಲೈಟಿಂಗ್ಸ್. ನಾವೀಗ ಅರ್ಜುನ್ ಬಾಬಾ ಬಾಬಾ ನಾವೀಗ ಎಸ್ಕಲೇಟ್ರಲ್ಲಿ ಸೀದಾ ನಮ್ಮ ಟ್ರೈನ್ ಸ್ಟೇಷನ್ ಹತ್ತ ಹೋಗ್ತಿದ್ದೇವೆ. ಇಲ್ಲಿಂದ ಸ್ವಲ್ಪ ನಡಿಬೇಕು. ಒಸಾಕಾದ ದೊತೋನ್ಬರಿ ಮಾರ್ಕೆಟ್ನ ಸುತ್ತಾಡಿ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿ ಆಮೇಲೆ ಸಂಜೆ ಆಗ್ತಾ ನಾವು ಹೋಟೆಲ್ಗೆ ಹೋದ್ವಿ. ಹೋಟೆಲಿಂದ ನಮ್ಮ ಲಗೇಜ್ನ ಲಾಕರಿಂದ ಬಿಡಿಸ್ಕೊಂಡು ಅಲ್ಲಿಂದ ಒಂದು ಮ್ಯಾರಥಾನ್ ಏರ್ಪೋರ್ಟಿಗೆ. ಆಲ್ರೆಡಿ ಲೇಟಾಗಿತ್ತು. ಹಾಗೋ ಹೀಗೋ ಓಡಿ ಟ್ರೈನ್ ಸಿಕ್ತು. ಟ್ರೈನ್ 2-3 ಟ್ರೈನು ಆಚೆ ಈಚೆಲ್ಲ ಇದಾಗಿ ಈಗ ಏರ್ಪೋರ್ಟಿಗೆ ಬಂದು ತಲುಪಿದ್ದೀವಿ. ಇಲ್ಲಿ ಇವಾಗ ಚೆಕ್-ಇನ್ ಲೈನಲ್ಲಿ ನಮ್ಮ ಲಗೇಜ್ಗಳ ಜೊತೆ ಇದ್ದೀವಿ. ನೋಡಿ, ಇಲ್ಲಿ ಕಾಣ್ಬೋದು ಪೆನ್ನಲ್ಲಿ. ಇಲ್ಲಿ ಮಕ್ಕಳಿಗೆ ಬೇರೆ ಹೊಟ್ಟೆ ಹಸ್ತಿದೆ, ಏನೋ ತಿಂತಾ ಇದ್ದಾರೆ. ಇನ್ನೇನು ಜಪಾನ್ ಟ್ರಿಪ್ಪು ನಮ್ಮದು ಇಲ್ಲಿಗೆ ಮುಗೀತು. ಎಕ್ಸ್ಪೀರಿಯನ್ಸಸ್ ಏನಂತ ಕೇಳಿದರೆ, ನಾನು ಆಲ್ರೆಡಿ ನನ್ನ ಎಲ್ಲ ಎಕ್ಸ್ಪೀರಿಯನ್ಸಸ್ನ ನನ್ನ ವೀಡಿಯೋಸ್ ಮುಖಾಂತರ ನಿಮಗೆ ಹೇಳಿದ್ದೀನಿ. ಎಲ್ಲ ನೀವು ಯಾವ ವಿಡಿಯೋ ಮಿಸ್ ಮಾಡಿದರೂ ನನ್ನ ಚಾನಲಲ್ಲಿ ಹುಡುಕಿದರೆ ಡೇ 1ಇಂದ ಡೇ 14ವರೆಗೆದು ವೀಡಿಯೋಸ್ ಕೂಡ ನಿಮಗೆ ಸಿಗುತ್ತೆ. ಎಲ್ಲದನ್ನ ನೋಡಿ. ನನ್ನ ಈ ಪ್ರವಾಸ ಕಥನ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಜಪಾನಿಂದ ನಾವು ಕಲಿಯೋದು ತುಂಬ ಇದೆ. ಇಲ್ಲಿನ ಜನರ ಹಾಸ್ಪಿಟಾಲಿಟಿ, ಇಲ್ಲಿನ ಜನರ ಹಾರ್ಡ್ ವರ್ಕಿಂಗ್ ನೇಚರು, ಮತ್ತು ಟೈಮ್ ಸೆನ್ಸು, ಮತ್ತು ಇವರ ಒಂದು ಸಾಫ್ಟ್ ನೇಚರು, ಆಮೇಲೆ ಕ್ಲೆನ್ಲಿನೆಸ್ಸು, ಆಮೇಲೆ ಸಿಸ್ಟಮ್ಯಾಟಿಕ್ ಲೈಫು, ಇದೆಲ್ಲ ಪ್ರಪಂಚದಾದ್ಯಂತ ಪ್ರತಿಯೊಬ್ಬರಿಗೂ ಸಹ ಮಾದರಿ. ನಾವು ಇಲ್ಲಿ ಬಂದು ಸುಮಾರು ಹೊಸ ಹೊಸ ವಿಷಯಗಳನ್ನು ಕಲ್ತ್ಕೊಂಡ್ವಿ. ನಾನು ಏನು ನೋಡಿದ್ದೇನೆ ಅಂತ ಹೇಳುವಂಥದ್ದು, ಅಥವಾ ನಮಗೆ ಇವರಿಂದ ಏನು ಒಳ್ಳೆ ಮೆಸೇಜ್ ಇದೆ ಅಂತ ಹೇಳುವಂಥದ್ದನ್ನೆಲ್ಲ ನನ್ನ ವೀಡಿಯೋಸ್ ಮುಖಾಂತರ ನಿಮಗೆ ನಾನು ತಿಳಿಸೋ ಪ್ರಯತ್ನ ಮಾಡಿದ್ದೇನೆ. ಇನ್ನೇನು ತಾಯ್ನಾಡಿಗೆ ಹೋಗೋ ಖುಷಿ. ನಾಳೆ ಸುಮಾರು 10:30 ಗಂಟೆಗೆ ನಾವು ಇಂಡಿಯಾಕ್ಕೆ ಲ್ಯಾಂಡ್ ಆಗ್ತಿದ್ದೇವೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಬಂದು ಲ್ಯಾಂಡ್ ಆಗ್ತೇವೆ. ಖುಷಿ ಆಗ್ತಾ ಇದೆ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಇಲ್ಲಿನ ಅಡ್ವೆಂಚರ್ಸ್ ಎಲ್ಲ ನೆನೆಸ್ಕೊಂಡ್ರೆ ಹೇಗೆ ಕಳೆದು ಹೋಯಿತು ಅಂತ ಹೇಳುವಂಥದ್ದೇ ನನಗೆ ಗೊತ್ತಾಗ್ತಾ ಇಲ್ಲ. ಎಸ್ಪೆಷಲಿ 2 ಪುಟ್ಟ ಮಕ್ಕಳ ಜೊತೆ ಟ್ರಾವೆಲ್ ಮಾಡೋದು ಅಂತ ಹೇಳಿದರೆ ಏನು ಸುಲಭದ ಮಾತಲ್ಲ. ಆದರೂ ದೇವರ ದಯೆಯಿಂದ ನಮ್ಮ ಟ್ರಾವೆಲ್ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ, ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಸುಸೂತ್ರವಾಗಿ ಆಯಿತು. ತುಂಬ ಅಂದರೆ ತುಂಬ ಕಲ್ತ್ವಿ ನಾವು. 2017ರ ಯುರೋಪ್ ಪ್ರವಾಸ ಮಾಡಿದಾಗ ಇದೇ ಒಂದು ದೊಡ್ಡ ವಿಚಾರ ಏನೋ ಅಂತ ಹೇಳಿಕೊಂಡು ನಾವು ನೆನೆಸ್ಕೊಂಡಿದ್ವಿ. ನಾವು ಅಷ್ಟು ದೇಶಗಳನ್ನ, ಸುಮಾರು 13 ದೇಶಗಳನ್ನ ನಾನು ಜಶ್ಮಿ ಇಬ್ಬರೇ ಟ್ರಾವೆಲ್ ಮಾಡಿ ಬಂದಿದ್ವಲ್ಲ ಅಂತ ಹೇಳ್ಕೊಂಡು. ಬಟ್ ಮಕ್ಕಳ ಜೊತೆ ಟ್ರಾವೆಲ್ ಮಾಡಿದ್ದು ಆ 13 ದೇಶಗಳನ್ನು ಟ್ರಾವೆಲ್ ಮಾಡಿದ್ದಕ್ಕಿಂತನೂ ಚಾಲೆಂಜಿಂಗ್ ಮತ್ತು ಅಡ್ವೆಂಚರಸ್ ಆಗಿತ್ತು.
ಎಸ್ಪೆಷಲಿ ಜಪಾನಲ್ಲಿ ನಾನು ಆಲ್ರೆಡಿ ಎಲ್ಲ ವೀಡಿಯೋಸಲ್ಲಿ ಹೇಳ್ತಾ ಬಂದಿದ್ದೆ ನಿಮಗೆ, ತುಂಬ ಅಂದರೆ ತುಂಬ ನಡಿಬೇಕು. ಅದು ಈ ಮಕ್ಕಳನ್ನ ಕರ್ಕೊಂಡು ಈ ಲಗೇಜ್ ಹಿಡ್ಕೊಂಡು ನಡೆಯೋದಂದರೆ ಏನು ಸುಲಭದ ಮಾತಲ್ಲ. ಬಟ್ ನನಗನ್ನಿಸ್ತದೆ ಆ ದೇವರೇ ನಮಗೆ ಶಕ್ತಿ ಕೊಟ್ಟಿದ್ದೇನೋ ಅಂತ ಅನಿಸ್ತದೆ. ನಾವು ಅದನ್ನು ಯಾವುದೇ ಒಂದು ಕಷ್ಟ ಇದ್ದರೂ ಸಹ, ಯಾವುದೇ ಥರದ ಕಷ್ಟ ಇದ್ದರೂ ಸಹ ಅದನ್ನು ಚಾಲೆಂಜಿಂಗಾಗಿ ತಗೊಂಡು ನಾವು ಸಕ್ಸಸ್ಫುಲ್ಲಾಗಿ ಈ ಟ್ರಿಪ್ಪನ್ನ ಮುಗಿಸಿದ್ವಿ ಅಂತ ಹೇಳೋದಕ್ಕೆ ನನಗೆ ಭಾಳ ಖುಷಿ ಆಗ್ತಾಯಿದೆ. ಏನೇ ಇರಲಿ, ನನ್ನ ಪ್ರವಾಸ ಕಥನದಿಂದ ನಿಮಗೆ ಸಹ ಎಷ್ಟೋ ಒಳ್ಳೊಳ್ಳೆ ಉಪಯುಕ್ತ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು ಅಂತೇಳಿ ನಾನು ಯೋಚನೆ ಮಾಡ್ತಿದ್ದೇನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೇನು ಭಾರತಕ್ಕೆ ಲ್ಯಾಂಡ್ ಆಗ್ತಿದ್ದೇವೆ ನಾಳೆ ಬೆಳಿಗ್ಗೆ. ಸೊ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಯಾಕೆಂತೇಳಿದರೆ ಇದೇ ಏನು ಕೊನೆ ಅಲ್ಲ, ನನ್ನ ಚಾನಲಿಂದ ಇನ್ನೂ ಇಂಥ ಎಷ್ಟೋ ಒಳ್ಳೊಳ್ಳೆ ವೀಡಿಯೋಸ್ ಬರೋದಿದೆ. ಹಾಗಿದ್ರೆ ಮತ್ತೆ ಯಾಕೆ ತಡ, ಈಗಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಸಿಗೋಣ ನಮ್ಮ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.